ಬೆಂಗಳೂರು ಗ್ರಾಮಾಂತರ ಟಿಕೆಟ್ ರುದ್ರೇಶ್ಗೆ ಕೊಡುವಂತೆ ಈಗ ಲಾಬಿ ಜೋರಾಗಿ ನಡೀತಾ ಇದೆ. ಯಡಿಯೂರಪ್ಪ ನಿವಾಸದ ಮುಂದೆ ಕಾರ್ಯಕರ್ತರು ಕಿತ್ತಾಡ್ತಾ ಇದ್ದಾರೆ, ರುದ್ರೇಶ್ಗೆ ಕೊಡಿ ಅಂತ. ಬೆಂಗಳೂರು ಗ್ರಾಮಾಂತರ ಟಿಕೆಟ್ ಅನ್ನ ರುದ್ರೇಶ್ಗೆ ಕೊಡಬೇಕು ಅಂತ ಕಾರ್ಯಕರ್ತರು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಬೈ ಎಲೆಕ್ಷನ್ಗೂ ಕೂಡ ರುದ್ರೇಶ್ಗೆ ಕೊಡಬೇಕು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ಆದ್ರೆ ಕೊನೆಗಳಲ್ಲಿ ರುದ್ರೇಶ್ಗೆ ಕೊಡ್ಲಿಲ್ಲ, ಆಗ್ಲೂ ಕೂಡ ಅಸಮಾಧಾನಗೊಂಡಿದ್ರು. ಹೀಗಾಗಿ ಯಡಿಯೂರಪ್ಪ ನಿವಾಸ ಮುಂದೆ ಕಾರ್ಯಕರ್ತರು ಕಿತ್ತಾಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್, ನಿಶಾ ಯೋಗೇಶ್ವರ್ಗೆ ಟಿಕೆಟ್ ಬೇಡ, ಅಂದ್ರೆ ಅವರ ಮಗಳಿಗೆ ಟಿಕೆಟ್ ಬೇಡ, ಯಾಕಂದ್ರೆ ರಾಜಕೀಯದಲ್ಲಿ ಇನ್ನೂ ಅನುಭವ ಕಮ್ಮಿ ಅವರಿಗೆ. ಹೀಗಾಗಿ ಮೊದಲನೇ ಲೋಕಸಭಾ ಚುನಾವಣೆ, ಯಾಕೆ ರುದ್ರೇಶ್ಗೆ ಕೊಡಬಾರ್ದು ಅನ್ನೋದು ಕೆಲವು ಕಾರ್ಯಕರ್ತರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ರುದ್ರೇಶ್ಗೆ ಕೊಡಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ರುದ್ರೇಶ್ಗೆ ಅಥವಾ ಕಾರ್ಯಕರ್ತರಿಗೆ ನೀಡುವಂತೆ ಬಿಎಸ್ವೈಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರಿಂದ ಯಡಿಯೂರಪ್ಪಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ನಾನೇನು ಮಾಡಲ್ಲಪ್ಪ, ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಬಿಎಸ್ವೈ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನೀವೇನಾದ್ರೂ ಮಾಡಲೇಬೇಕು, ಅನುಭವಿ ರಾಜಕಾರಣಿ ಬೇಕು ನಮ್ಮ ಇದಕ್ಕೆ. ಹೀಗಾಗಿ ಯೋಗೇಶ್ವರ್ ಮಗಳ ಬದಲಾಗಿ ನೀವು ಯಾಕೆ ರುದ್ರೇಶ್ಗೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೇಳ್ಬೇಕು, ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಯಡಿಯೂರಪ್ಪ ಅವರು ಅಲ್ಲಿಂದ ತೆರಳ್ತಾ ಇದ್ದಾರೆ. ಬಿಎಸ್ವೈ ತೆರಳುತ್ತಿದ್ದಂತೆ ಕಾರ್ಯಕರ್ತರಲ್ಲೇ ಕಿತ್ತಾಟ ಶುರುವಾಗಿದೆ. ಯೋಗೇಶ್ವರ್ ಬೆಂಬಲಿಗರು, ರುದ್ರೇಶ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಒಂದ್ ಕಡೆ ಯೋಗೇಶ್ ಬೆಂಬಲಿಗರು ಇರ್ಲಿ, ಅದ್ರಲ್ಲೇನಿದೆ, ಯಾಕೆ ಟಿಕೆಟ್ ಕೊಡಬಾರ್ದು ಅಂತ. ಇನ್ನೊಂದು ಕಡೆ ಇಲ್ಲ, ರುದ್ರೇಶ್ಗೆ ಕೊಡ್ಬೇಕು, ಅವರಿಗೆ ರಾಜಕೀಯದಲ್ಲಿ ಸ್ವಲ್ಪ ಅನುಭವ ಇದೆ, ಹೀಗಾಗಿ ಒಬ್ಬ ಮೆಚೂರ್ಡ್ ಲೀಡರ್ ಬೇಕು ಅಂತ ಈಗಾಗಲೇ ಕೇಳ್ತಾ ಇದ್ರೆ. ಯಡಿಯೂರಪ್ಪಗೆ ಇವರಿಬ್ಬರು ಕಿತ್ತಾಟನೆ ಬೇಡವೇ ಬೇಡ ಅಂತ ಅಲ್ಲಿಂದ ತೆರಳ್ತಿರುವಂತ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ನಾನು ಏನ್ ನಿಮ್ಗೆ ಹೇಳ್ಬೇಕು, ಅಂತಿಮವಾಗಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಕಾರ್ಯಕರ್ತರಲ್ಲಿ ತಿಳಿಸಿದ್ದಾರೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಪವನ್. ನಿಶಾ ಕೊಡ್ತಾರ ಅಥವಾ ರುದ್ರೇಶ್ ಕೊಡ್ತಾರ ಟಿಕೆಟ್? ಏನಾಗಬಹುದು ಅಂತಿಮವಾಗಿ, ಚಾನ್ಸಸ್ ಯಾರಿಗೆ ಹೆಚ್ಚಿದೆ? ದಿವ್ಯಾ, ಇದು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಈ ರೀತಿಯಿಂದ ಹೈ ಡ್ರಾಮಾಗಳು ನಡೀತಾನೆ ಇರ್ತದೆ. ಸೊ ಇದರಿಂದ ಯಾರ ಪ್ರಚೋದನೆ ಇರುತ್ತೆ ಅನ್ನೋಂಥದ್ದು ಕೂಡ ಪಕ್ಷದ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಈಗ ಬಿಜೆಪಿ ವಲಯದಲ್ಲಿ ಇವತ್ತು ಬೆಳಿಗ್ಗೆ ಬೆಂಬಲಿಗರ ನಡುವೆನೆ ಅಲ್ಲಿ ಮಾತಿನ ಚಕಮಕಿ ನಡೆದಿದೆ. ಯಡಿಯೂರಪ್ಪನವರ ಮನೆ ಮುಂದೆ ಟಿಕೆಟ್ ನೀಡುವಂತ ವಿಚಾರದಲ್ಲಿ ಯಡಿಯೂರಪ್ಪನವರು ಹೊರ ಹೋಗುವಂತ ಸಂದರ್ಭದಲ್ಲಿ ರುದ್ರೇಶ್ ಬೆಂಬಲಿಗರು ತಡೆದು ಯಡಿಯೂರಪ್ಪನವರಿಗೆ ರುದ್ರೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರಲ್ಲಿ ಮನವಿ ಮಾಡಿದ್ರು. ಆ ಸಂದರ್ಭದಲ್ಲಿ ಗಲಾಟೆ ಆಯ್ತು. ಸೊ ಈಗ ಇರುವಂತ ಸಿಚುವೇಶನ್ ನೋಡೋದಾದ್ರೆ ಸಿಪಿ ಯೋಗೇಶ್ವರ್ ಅವರಿಗೆ ನಿಲ್ಲಿ, ಬೆಂಗಳೂರು ಗ್ರಾಮಾಂತರ ನೀವೇ ಸೂಕ್ತ ಅಭ್ಯರ್ಥಿ ಅಂತ ಬಿಜೆಪಿ ಒತ್ತಡ ಹಾಕ್ತಿದ್ದಾರೆ. ಆದ್ರೆ ಸಿಪಿ ಯೋಗೇಶ್ವರ್ ಅವರು ನಿಲ್ಲಕ್ಕೆ ಒಪ್ತಾ ಇಲ್ಲ. ಯಾಕಂದ್ರೆ ಪಾರಂಪರಿಕ ರಾಜಕೀಯ ವೈರಿಗಳಾಗಿರುವಂತ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರಲ್ಲಿ ಅಭ್ಯರ್ಥಿ ಆಗೋರಿದ್ದಾರೆ. ಮತ್ತೆ ಇನ್ನೊಂದ್ ಕಡೆ ದೇವೇಗೌಡರು ಕೂಡ ಸಪೋರ್ಟ್ ಇದ್ದಾರೆ. ಸೊ ಈಗ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ ಅವರು ಒಂದು ತಂತ್ರಗಾರಿಕೆಯಿಂದ ಏನು ಸಿಪಿ ಯೋಗೇಶ್ವರ್ ಸೋಲಿಸಿದ್ರು, ಅದೇ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಿಪಿ ಯೋಗೇಶ್ವರ್ ಸದ್ಯಕ್ಕೆ ಸ್ಪರ್ಧೆ ಮಾಡ್ಲಿಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ. ನಿಶಾ ಯೋಗೇಶ್ವರ್ ಅವರ ಪುತ್ರಿ ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದ್ರಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೂ ಯಾವುದು ಅಂತಿಮ ಆಗಿಲ್ಲ. ಸೊ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅಲ್ಲಿ ದೆಹಲಿ ಮಟ್ಟದಲ್ಲಿ ಒಂದ್ಸಲ ಚರ್ಚೆ ಆಗಿ ಟಿಕೆಟ್ ನ ಫೈನಲ್ ಮಾಡಲಾಗುತ್ತೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ರುದ್ರೇಶ್ ಅವ್ರಿಗೆ ಟಿಕೆಟ್ ಕೊಡೋದು ಬಹಳ ಲಕ್ಷಣಗಳನ್ನು ನೋಡಿದ್ರೆ, ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ರೆ ರುದ್ರೇಶ್ ಅವರು ಟಿಕೆಟ್ ಕೊಡುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಪವನ್, ಎಲ್ಲೋ ಒಂದ್ ಕಡೆ ರಾಜಕೀಯ ಅಂದ್ರೆ ಜನ ನೋಡೋ ದೃಷ್ಟಿನೇ ಬೇರೆ. ಒಬ್ಬ ಮೆಚೂರ್ಡ್ ರಾಜಕಾರಣಿ ಅಂದ್ರೆ ಆ ಕ್ಷೇತ್ರದ ಬಗ್ಗೆ ತಿಳ್ಕೊಂಡಿರ್ಬೇಕು ಅಥವಾ ರಾಜಕೀಯದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು ಅನ್ನೋದು ಜನರು ಬಯಸೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲೋ ಒಂದ್ ಕಡೆ ಅದನ್ನ ನೋಡಿರುವಂತ ಸಂದರ್ಭದಲ್ಲಿ ಈಗ ಬೆಳವಣಿಗೆಗಳಾಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅವರ ಕಾರ್ಯಕರ್ತರಲ್ಲಿ ಒಂದ್ ಸ್ವಲ್ಪ ಅಸಮಾಧಾನ ಬಂದ್ರೂ ಅದು ಅಚ್ಚರಿ ಪಡ್ಬೇಕಿಲ್ಲ. ಸೊ ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಯಾರಿಗೆ ಮಣೆ ಹಾಕುವಂತ ಚಾನ್ಸಸ್ ಹೆಚ್ಚಿದೆ. ಒಂದ್ ವೇಳೆ ನಿಶಾ ಯೋಗೇಶ್ವರ್ಗೆ ಅಕಸ್ಮಾತ್ ಏನಾದ್ರೂ ಟಿಕೆಟ್ ಕೊಟ್ರೆ ಮುಂದೆ ಏನಾಗಬಹುದು ಅಲ್ಲಿ? ಸದ್ಯಕ್ಕೆ ರಾಜ್ಯ ನಾಯಕರು ಒತ್ತಡ ಹೇರೋ ಪ್ರಕಾರವಾಗಿ ಸಿಪಿ ಯೋಗೇಶ್ವರ ಹೆಸರನ್ನ ಹೈಕಮಾಂಡ್ ಕಳಿಸ್ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ಮತ್ತೆ ಎಲ್ಲ ರಾಜ್ಯ ನಾಯಕರ ಶಿಫಾರಸಿನಂತೆ ಸಿಪಿ ಯೋಗೇಶ್ವರ ಹೆಸರು ದೆಹಲಿ ಮಟ್ಟಕ್ಕೆ ಹೋಗಿದೆ. ಅಲ್ಲಿ ಚರ್ಚೆ ಆಗ್ಬೇಕಾಗಿದ್ರೆ ಸಿಪಿ ಯೋಗೇಶ್ವರ ಅವರು ರೆಡಿ ಇಲ್ಲ ಚುನಾವಣೆ ಕಂಟೆಸ್ಟ್ ಮಾಡ್ಲಿಕ್ಕೆ. ಹೀಗಾಗಿ ನಿಶಾ ಯೋಗೇಶ್ವರರಿಗೆ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ. ಆದ್ರೆ ನಿಶಾ ಯೋಗೇಶ್ವರರು ರಾಜಕೀಯಕ್ಕೆ ಹೊಸಬರಾಗ್ತಾರೆ.
ಸೊ ಈ ನಿಟ್ಟಿನಲ್ಲಿ ಈಗ ರುದ್ರೇಶ್ ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಗಲಾಟೆ ಶುರುವಾಗಿದೆ. ಖಂಡಿತ ಇಲ್ಲಿ ಭಿನ್ನಾಭಿಪ್ರಾಯಗಳಾಗುವಂತ ಸಾಧ್ಯತೆಗಳಿದೆ. ಸೊ ಆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಡಿಯೂರಪ್ಪ ಕೂಡ ಪ್ರಯತ್ನ ಮಾಡ್ತೀನಿ ಅಂತ ನಿನ್ನೆ ಕೂಡ ಹೇಳಿರೋದ್ರಿಂದ ಓಪನ್ ಆಗಿ ಆ ಒಂದು ಪ್ರಯತ್ನವನ್ನು ಯಡಿಯೂರಪ್ಪನವರು ಮಾಡಬಹುದು. ಆದ್ರೆ ಅಂತಿಮವಾಗಿ ಟಿಕೆಟ್ ಈಗ ಹೈಕಮಾಂಡ್ ಅಂಗಳ ತಲುಪಿರೋದ್ರಿಂದ ಅಲ್ಲೇ ಹೈಕಮಾಂಡೇ ಡಿಸೈಡ್ ಮಾಡುತ್ತೆ ದಿವ್ಯಾ. ಓಕೆ ಪವನ್, ಈಗ ಕಾರ್ಯಕರ್ತರು ಕಿತ್ತಾಡ್ತಾ ಇದ್ದಾರೆ. ಒಂದ್ ಕಡೆ CP ಯೋಗೇಶ್ವರ್ ಅವ್ರ ಕಾರ್ಯಕರ್ತರು, ಇನ್ನೊಂದು ಕಡೆ ರುದ್ರೇಶ್ ಅವರ ಕಾರ್ಯಕರ್ತರು. ಅವ್ರ ಕೊನೆಗೆ ಬಂದು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಆ ಮನೆಯಿಂದ ಬೇರೆ ಕಾರ್ಯಗಳ ನಿಮಿತ್ತ, ಚುನಾವಣಾ ಕಾರ್ಯಗಳ ನಿಮಿತ್ತ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ತಡೆದು ರುದ್ರೇಶ್ ಬೆಂಬಲಿಗರು ಮನವಿ ಮಾಡಿದ್ರು. ಆ ಸಂದರ್ಭದಲ್ಲಿ ಸಮಾಧಾನ ಮಾಡ್ಲಿಕ್ಕೆ ಯಡಿಯೂರಪ್ಪನವರು ಪ್ರಯತ್ನ ಪಡ್ತಾರೆ. ಆದ್ರೆ ಕಾರ್ಯಕರ್ತರು ಕೇಳೋದಿಲ್ಲ. ಸೊ ನಾನೇನು ಹೇಳೋಕ್ ಆಗೋದಿಲ್ಲ ಈ ಸಂದರ್ಭದಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿ ಯಡಿಯೂರಪ್ಪನವರು ಕಾರ್ ಹತ್ತಿ ತೆರಳಿದ್ರು. ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತ ಅಲ್ಲಿ ಯಾವುದೇ ರೀತಿಯಾದಂತ ಗಲಾಟೆಗಳು ಆಗ್ತಿಲ್ಲ. ಸೊ ಅಲ್ಲಿಗೆ ಕಾರ್ಯಕರ್ತರ ನಡುವಿನ ಒಂದು ವಾಗ್ವಾದಗಳು ಮುಗಿದ್ವು. ತದನಂತರ ಈಗ ಎಲ್ಲ ಕಾರ್ಯಕರ್ತರು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಸೊ ಯಾವುದೇ ರೀತಿಯಿಂದ ಗಲಾಟೆಗಳು ಆಗ್ತಿಲ್ಲ. ಬಟ್ ರುದ್ರೇಶ್ ಅವರಿಗೆ ಟಿಕೆಟ್ ನೀಡೋದಕ್ಕೆ ಪಕ್ಷದಲ್ಲೇ ವಿರೋಧ ಇದೆ. ಯಾಕಂದ್ರೆ ರಾಮನಗರ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಲ್ಲಿ ನಿಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಒತ್ತಡ ಹಾಕದಂತ ಸಂದರ್ಭದಲ್ಲಿ ರುದ್ರೇಶ್ ಅವರು ನಿಲ್ಲಿಲ್ಲ ಅಲ್ಲಿ. ಸೊ ಅಲ್ಲಿ ಅನಿತಾ ಕುಮಾರಸ್ವಾಮಿ ವಿರುದ್ಧ ಕಂಟೆಸ್ಟ್ ಮಾಡ್ಲಿಕ್ಕೆ ಹಿಂದೇಟ್ ಹಾಕಿದ್ರು. ಆಮೇಲೆ ಚಂದ್ರಶೇಖರ್ ಅವ್ರನ್ನ ಕರ್ಕೊಂಡ್ಬಂದು ನಿಲ್ಸಕ್ ಹೋದ್ರು. ಚಂದ್ರಶೇಖರ್ ಅವರು ಮತ್ತೆ ಕಾಂಗ್ರೆಸ್ಗೆ ಹೋಗ್ಬಿಟ್ರು, ಕಾಂಗ್ರೆಸ್ CM ಲಿಂಗಪ್ಪ ಅವ್ರ ಮಗ. ಹೀಗಾಗಿ ರುದ್ರೇಶ್ ಅವ್ರ ಮೇಲೆ ಒಂದಿಷ್ಟು ಬೇಜಾರಿದೆ ರಾಜ್ಯ ನಾಯಕರ ಮೇಲೆ. ಯಾಕಂದ್ರೆ ನಿಲ್ಲಿ ಆ ಸಂದರ್ಭದಲ್ಲಿ ಚುನಾವಣೆಗೆ ನಿಲ್ಲಿ ಅಂದ್ರೆ ನಿಲ್ಲಿಲ್ಲ ರುದ್ರೇಶ್ ಅವರು ಅನ್ನುವಂತ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದೆ. ಹೀಗಾಗಿ ಯಾವ ರೀತಿ ಯಡಿಯೂರಪ್ಪನವ್ರು ಇದನ್ನ ಸಾಲ್ವ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ ದಿವ್ಯಾ. ಓಕೆ, ಧನ್ಯವಾದಗಳು.